ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಬ್ರೈಡಲ್ ಕ್ರೋಶೆ ಕುಚ್ಚುಡಿಸನ್ನು ಹಾಕ್ತಾ ಇದ್ದೀನಿ. ಸೀರೆ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ಥರ ಇದೆ. ತುಂಬ ಗ್ರ್ಯಾಂಡಾಗಿದೆ ಸೀರೆ. ಡಿಸೈನ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಮದುವೆ ಸೀರೆಗೆಲ್ಲ ಸೀರೆಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಸ್ಯಾರಿ ಕಲರು ದಾರ ಬಂದು ನಾನು 2 ಕಲರು ದಾರಗಳನ್ನು ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 8 ಎಳೆ ಕೂಡ ವರ್ಕ್ ಹಾಕ್ಬೋದು. 8 ಎಳೆ ಮತ್ತು 6 ಎಳೆ ಕೂಡ ನೀವು ತೊಗೋಬೋದು. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ಇದೆ. ಸಲ 8 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ ನೀಡಲ್ನ ಪಲ್ಲುಗೆ ಹಾಕಿ ದಾರನ ಎಳ್ಕೊಂಡು ಫಸ್ಟ್ ಲಾಕ್ ಮಾಡ್ತೀವಲ್ವ, ಆ ರೀತಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಹಾಕಿದ ತಕ್ಷಣವೇ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನಾನು ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ದೊಡ್ಡ ತೊಗೋಬೋದು, ಇಲ್ಲ ಬೇರೆ ಡಿಸೈನ್ ಬೀಡ್ಸ್ ಕೂಡ ನೀವು ತೊಗೊಳ್ಬೋದು. ನಾನು ಬಂದು ಪ್ಲೇನ್ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಬೀಡ್ ಆದ ತಕ್ಷಣವೇ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕನ್ನು ಮಾಡಿಕೊಂಡು ಈ ಬೀಡ್ ಎಲ್ಲಿ ರೀಚ್ ಆಗೋದೆ ನೋಡಿಕೊಂಡು ಆ ಪಾಯಿಂಟಿಗೆ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಲಾಕ್ ಹಾಕಿದ ತಕ್ಷಣವೇ ಮತ್ತೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ 3 ಚೈನ್ ಹಾಕಿ ಲಾಕ್ ಆಗಿದ ತಕ್ಷಣವೇ ಮತ್ತೆ ಈಗ 1 2 3 4 5 6 ಚೈನ್ನ ಹಾಕೋಬೇಕು. 6 ಚೈನ್ನ ಹಾಕಿಬಿಟ್ಟು ಈ 6 ಚೈನು ಸ್ವಲ್ಪ ಒಂದು 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಈ ಥರ ಇಟ್ಕೊಂಡು ಈ 4 ಚೈನ್ ಎಲ್ಲಿದೆ ನೋಡಿಕೊಂಡು ಆ ಪಾಯಿಂಟಿಗೆ, ಈ 4 ಚೈನ್ ಎಲ್ಲಿ ರೀಚ್ ಆಗುತ್ತೆ ಆ ಪಾಯಿಂಟಿಗೆ ಈ ಒಂದು ಮೇಲೆ ಹಾಕಿರುವಂಥ 6 ಚೈನ್ನ ನೀವು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನ ಹಾಕಿದ ತಕ್ಷಣವೇ ಮತ್ತೆ ಈಗ ಚೈನ್ನ ಮಾಡ್ಕೋಬೇಕಾಗತ್ತೆ. 1 2 3 4 5 6 ಮತ್ತೆ 6 ಚೈನ್ಗಳನ್ನ ಹಾಕಿ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ತಿರ್ಸ್ಕೋಬೇಕು. ರಿವರ್ಸಲ್ಲಿ ಸೀರೆನ ತಿರ್ಸ್ಕೊಂಡ್ಬಿಟ್ಟು ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ 3 ಚೈನ್ನ, ಆ ಲಾಕಲ್ಲಿ ಹೋಲಲ್ಲಿ ನೀಡಲ್ ಹಾಕಿ ದಾರದಂದು ಮೇಲೆ ಹಾಕಿರುವಂಥ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಮೇಲೆ 3 ಚೈನ್ನ ಮಾಡಿಕೊಂಡು ಮತ್ತು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬೀಡ್ ಲಾಕ್ ಹಾಕಿದ್ದೀವಲ್ಲ ಆ ಹೋಲಲ್ಲಿ ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಲಾಕ್ ಹಾಕಿದ ತಕ್ಷಣ ಮತ್ತೆ ಬ್ಯಾಕ್ ಸೈಡ್ ಅಂದರೆ ರೈಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಈಗ ನೋಡಿ ನೀಡಲ್ ಮೇಲೆ 1 ಬರಿ ದಾರನ ಸುತ್ಕೋಬೇಕು. ನೀವು ಡಬಲ್ ಕ್ರೋಶೆನ ಹಾಕ್ಕೋಬೋದು, ತ್ರಿಬಲ್ ಕ್ರೋಶೆ ಕೂಡ ವರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಕೆಳಗಡೆ ಎಷ್ಟು 3 ಚೈನ್ ಲೆಂತ್ಗಿದೆಯೋ ಆ ಲೆಂತಿಗೆ ನೀವು ಇಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ನೀಡಲ್ ಮೇಲೆ 1 ಬರಿ ದಾರ ಸುತ್ಕೋಬೇಕು, ಮತ್ತು ಈ ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ಒಂದು ಡಬಲ್ ಕ್ರೋಶೆನ ಹಾಕಬೇಕು. ಈ ರೀತಿ ಡಬಲ್ ಕ್ರೋಶೆನ ನೀವು ಈ ಒಂದು 6 ಚೈನಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಎಷ್ಟು ಕೌಂಟ್ ಮಾಡಿದ್ದು ಕೂಡ ಹೇಳ್ತೀನಿ ನಾನು, ಎಷ್ಟು ಡಬಲ್ ಕ್ರೋಶೆನ ಹಾಕಬೇಕು ಅಂತ. ಸ್ವಲ್ಪ ನಿಮಗೆ ಅಗಲವಾಗಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೌಂಟಲ್ಲಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಬಂದು 12 ಡಬಲ್ ಕ್ರೋಶೆ ಕಂಬಗಳನ್ನ ಈ ಒಂದು 6 ಚೈನಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿದೆ ನೋಡಿ, ಸ್ಟಾರ್ಟಿಂಗಿಂದ 3 6 9 10 ಹಾಕಿದ್ದೀನಿ. ಇದು ಬಂದು 11 11 ಡಬಲ್ ಕ್ರೋಶೆ ಕಂಬ, ಇದು ಬಂದು 12. ಸೊ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಆಮೇಲೆ ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೋಬೇಕು. ಪೂರ್ತಿ ಎಳೆಯುತ್ತಾ ಬೇಡ, ಕರೆಕ್ಟಾಗಿ ಅದು ಎಲ್ಲಿ ಪಾಯಿಂಟಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕಿದ ತಕ್ಷಣವೇ ಮತ್ತೆ ಈ ಬೀಡ್ ಎಲ್ಲಿ ಕರೆಕ್ಟಾಗಿ ರೀಚ್ ಆಗುತ್ತೆ ನೋಡ್ಕೊಂಡು ಆ ಪಾಯಿಂಟಿಗೆ ಮತ್ತೆ ಲಾಕ್, ಮತ್ತು ಪಕ್ಕದಲ್ಲಿ ಒಂದು ಲಾಕ್. 2 ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಸೇಮ್ 6 ಚೈನ್ನ ಮಾಡ್ಕೋಬೇಕು. 1 2 3 4 5 6
6 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ ಹಾಕಿ ದಾರನ ತಗೊಂಡು ಮತ್ತೆ 6 ಚೈನ್ ಲಾಕ್, ಮತ್ತು ಮೇಲೆ ಮತ್ತೆ 6 ಚೈನ ಹಾಕ್ಕೋಬೇಕು. ಮತ್ತು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಏನು ಫಸ್ಟ್ 3 ಚೈನ್ ಲಾಕ್ ಓಲ್ ಏನಿದೆಯಲ್ಲ ಆ ಒಂದು ಗೋಲಿಗೆ 6 ಚೈನ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತು ಈ 3 ಚೈನ್ ಇಲ್ಲೇನು ಡಬಲ್ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ಈ 3 ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ರೈಟ್ ಸೈಡ್ಗೆ ಸೀರೆನ ಟರ್ನ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಮತ್ತೆ 6 ಚೈನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಸ್ವಲ್ಪ ಎಳೆಯುತ್ತಾ ಡಬಲ್ ಕ್ರೋಶೆನ ಹಾಕೊಳ್ಳಿ. ಅಂದರೆ ಕೆಳಗಡೆ ನಾವು ಏನು 3 ಚೈನ ಹಾಕಿದ್ದೀವೋ ಆ ಲೆಂತಿಗೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನಿಮಗೇನಾದರೂ ಆ ಥರ ಎಳೆದು ಡಬಲ್ ಕ್ರೋಶೆ ಹಾಕೊಳ್ಳೋಕ್ಕೆ ಬಂದಿಲ್ಲ ಅಂದರೆ ನೀಡಲ್ ಮೇಲೆ 2 ಬರಿ ದಾರನ ಸುತ್ತಕೊಂಡು ನೀವು ಟ್ರಿಬಲ್ ಕ್ರೋಶೆ ಕಂಬ ಕೂಡ ನೀವು ಮಾಡ್ಕೋಬೋದು ವರ್ಕ್ನ. ನಾನು ಬಂದು ಇಲ್ಲಿ ಕಂಪ್ಲೀಟಾಗಿ ಡಬಲ್ ಕ್ರೋಶೆನೇ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಸೇಮ್ ಈ ಆಚಲ್ಲಿ ಏನು 12 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವಲ್ವ ಅದೇ ರೀತಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಕೂಡ 12 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಮತ್ತು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಹಾಕಿ ಬೀಡ್ ಲಾಕ್, ಮತ್ತು ಈ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಈ ರೀತಿ ಹಾಕಿದ ಮೇಲೆ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಈಗ ಎರಡನೇ ಸ್ಟೆಪ್ಪಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಹಾಕಿದ್ದೀವಲ್ವ ಇಲ್ಲಿ ಆ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಪಲ್ಲು ಕಲರ್ ದಾರ ಇದು ಕೂಡ ನಾನು 6 ಎಳೆನೇ ತೊಗೊಂಡಿದ್ದೀನಿ. ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿಕೊಂಡು 1 ಚೈನ್ 2 ಚೈನ್ 3 ಚೈನ್ 4 ಚೈನ ಮಾಡಿಕೊಂಡು ಈ 4 ಚೈನ್ ಈ ಕಡೆ ಏನು ಬೀಡ್ ಲಾಕ್ ಹಾಕಿದ್ದೀವಲ್ವ ಆ ಲಾಕಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀವಲ್ವ ಆ ಒಂದು ಕಂಬದಲ್ಲಿ ಪ್ರತಿಯೊಂದು ಹೋಲ್ಸ್ ಏನಿದೆಯಲ್ಲ ಸ್ಟಾರ್ಟಿಂಗಿಂದ ನೀಡಲ್ನ ಹಾಕಿ ದಾರನ ತೊಗೊಂಡು ಥರ ಚೈನ್ ಥರ ನಾನು ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಮೇಲೆ ಸ್ಟೆಪ್ ಬಂದು ನಿಮಗೆ ಚೈನ್ ಥರ ಕಾಣಿಸ್ತಾ ಇರುತ್ತೆ. ಆ ಒಂದು ಹೋಲ್ ಗ್ಯಾಪ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಆರು ಡಬಲ್ ಕ್ರೋಶೆ ಕಂಬದಲ್ಲಿ ಇದೇ ಥರ ನೀವು ಸಿಂಗಲ್ ಆಗಿ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಬಿಟ್ಟು 6 ಟೈಮ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಈ ರೀತಿ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಮಿಡ್ಲಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಜಾಸ್ತಿ ಬೇಕು ಅಂದರೆ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಬಟ್ ನಾನು ಒಂದು ಹಾಕ್ತಾ ಇದ್ದೀನಿ. ಇದೇ ಕಲರು ಸೇಮ್ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಥರ ಒಂದು ಬೀಡನ್ನ ಹಾಕಿದ ಮೇಲೆ ಇದನ್ನೇನು ಬೀಡ್ ಲಾಕ್ ಹಾಕೋದು ಬೇಡ. ಹಾಗೆ ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬ ಹೋಲ್ ಕಾಣಿಸ್ತಿರುತ್ತಲ್ವ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಮತ್ತೆ ಒಂದು ಸತಿ ಲಾಕ್. ಕೆಳಗಡೆ ಆಗಿರುವಂಥ ಡಬಲ್ ಕ್ರೋಶೆ ಕಂಬ ಹೋಲ್ಸ್ ಏನಿದೆಯಲ್ಲ ಯಾವ ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಎಲ್ಲ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಚೈನ್ ಥರ ಏನಿದೆಯೋ ಆ ಒಂದು ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಸೊ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಈ ಕಡೆ ಕೂಡ 6 ಟೈಮ್ ಬಂದಿದೆ, ಈ ಕಡೆ ಕೂಡ 6 ಬಂದಿದೆ. ಈಗ ಡೈರೆಕ್ಟಾಗಿ ಇಲ್ಲಿ ಲಾಕ್ ಮಾಡಿದ್ದೀವಲ್ವ ಡಬಲ್ ಲಾಕ್ ಏನು ಹಾಕಿದ್ವಲ್ಲ ಈ ಲಾಕಲ್ಲಿ ಈಗ ಮತ್ತೆ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಆಚೆನ. ಆಮೇಲೆ ಮತ್ತೆ 1 2 3 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡಿಕೊಂಡು ಈ ಕಡೆ ಡಬಲ್ ಲಾಕ್ ಏನಿದೆಯಲ್ಲ ಈ ಲಾಕಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೋಬೇಕು. ಮತ್ತು ಸೇಮ್ ಸ್ಟಾರ್ಟಿಂಗಲ್ಲೇ ಏನು ನಾವು ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊತಾ ಹೋದ್ವಲ್ಲ ಅದೇ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 6 ಬರಿ ಈ ಥರ ಲಾಕ್ ಹಾಕಿದ್ಮೇಲೆ ಮಿಡ್ಲಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಿಕ್ಸ್ ಟೈಮ್ ಈ ಥರ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ನೀಡಲ್ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಕ್ ಮಾಡ್ಕೊತ ಈ ಕಡೆ ಕೂಡ 6 ಟೈಮ್ ಈ ರೀತಿ
ಹಾಫ್ ಡಬಲ್ ಕ್ರೋಶೆನ ಹಾಕೋಬೋದು, ಹಾಫ್ ಡಬಲ್ ಕ್ರೋಶೆನ ಅನ್ಕೋಬೋದು, ಚೈನ್ ಅನ್ಕೋಬೋದು. ಆ್ಯಕ್ಚುಲಿ ಜಾಸ್ತಿದು ಚೈನ್ ಟಿಚ್ತಾನೆ ಬರುತ್ತೆ, ಹಂಗಾಗಿ ಚೈನೇ ಅನ್ಕೊತಾರೆ, ಬಟ್ ಹಾಫ್ ಡಬಲ್ ಕ್ರೋಶೆನೂ ಅಂತಾರೆ. ಸೊ ನಿಮಗೆ ಯಾವ ರೀತಿ ನೀವು ಅಂದ್ಕೊತೀರೋ ನೋಡಿಕೊಂಡು ಆ ರೀತಿ ಈ ಒಂದು ವರ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಮೇಲೆ. ಸೊ ಮತ್ತು 4 ಚೈನ್ ಹಾಕ್ತಾಯಿದ್ದೀನಿ. ಬೀಡ್ ಬ್ಯಾಕ್ ಸೈಡಲ್ಲಿ ಈ 4 ಚೈನ್ ಬರುತ್ತೆ. ಈ 4 ಚೈನ್ ಗ್ಯಾಪಲ್ಲಿ ನೀವು ಸೀರೆಗೆ ಕುಚ್ಚನ್ನೋದು ಹಾಕಬೇಕಾಗತ್ತೆ. ಸೊ ಡಿಸೈನ್ ಬಂದು ನೋಡಿ ಈ ರೀತಿ ಬರುತ್ತೆ. ಸೊ ಮಣಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಕಸ್ಟಮರ್ ಬಂದು ಸ್ವಲ್ಪ ಬೀಡ್ಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ಇದಕ್ಕೆ ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ಡಿಸೈನು ನೀವು ಸ್ವಲ್ಪ ಹೆವಿಯಾಗಿ ಗ್ರ್ಯಾಂಡಾಗಿ ಬೇಕು ಅಂದರೆ ಪ್ರತಿಯೊಂದು ಚೈನ್ ಲಾಕನ್ನು ಹಾಕಿ ಆಮೇಲೆ ನೆಕ್ಸ್ಟ್ ಚೈನ್ ಹೋಗೋ ಗ್ಯಾಪ್ಗೆ ಅಲ್ಲಿ ಒಂದು ಬೀಡನ್ನ ಹಾಕಿ ನೀವು ಬೀಡ್ಸನ್ನು ಹೈಲೈಟಾಗಿ ಜಾಸ್ತಿ ಮಾಡಿಕೊಂಡು ಈ ಡಿಸೈನ ನೀವು ಹಾಕೋಬೋದು. ಸೊ ಈ ರೀತಿ ಬರುತ್ತೆ ನೋಡಿ ಕಂಪ್ಲೀಟಾಗಿ ಡಿಸೈನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಕುಚ್ಚನ್ನ ಕಟ್ಟಿದ ಮೇಲೆ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ. ಇದಕ್ಕೂ ಕೂಡ ಅಷ್ಟೇ ನಾನು ಒಂದೇ ಕಲರಲ್ಲಿ ಕುಚ್ಚನ್ನೋದು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಒಂದು ರೀತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಬೀಡ್ಸ್ ಸ್ವಲ್ಪ ಕಡಿಮೆನೇ, ಸೊ ಸ್ವಲ್ಪ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಕೂಡ. ಸೊ ಕಂಪ್ಲೀಟಾಗಿ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ. ಕುಚ್ಚು ಕೂಡ ಅಷ್ಟೇ ತುಂಬ ಶಾರ್ಟಲ್ಲಿ ಕುಚ್ಚನ್ನೋದು ಹಾಕಿದ್ದೀನಿ ಈ ಒಂದು ಡಿಸೈನ್ಗೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಗ್ರ್ಯಾಂಡ್ ಆಗಿರುವಂಥ ಎಲ್ಲ ಸೀರೆಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಡಿಸೈನ್ ಆ್ಯಂಡ್ ಎಲಿಗೆಂಟ್ ಲುಕ್ಕು ಬೇಕು ಅಂದರೆ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ತುಂಬ ಈಸಿ ಇದೆ, 2 ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ ಈ ಡಿಸೈನು. ಸೊ ಫೈನಲ್ ಆಗಿ ಈ ಥರ ಇದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 500ಇಂದ 550ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಇಲ್ಲಿ ನೀವು ಇನ್ನೂ ಎಕ್ಸ್ಟ್ರಾ ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಒಂದು ಸ್ಟೋನ್ ಲೇಸ್ನ ಹಾಕಿದರೂ ಕೂಡ ಅದು ಕೂಡ ಒಂದು ರೀತಿ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ. ನೋಡಿ ನಿಮ್ಮ ಐಡಿಯಾದ ಪ್ರಕಾರ ಇನ್ನೂ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡಿ, ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಡಿಸೈನ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.